ರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLC ವಿಜ್ಞಾನದಲ್ಲಿರ್ತಕ್ಕಂಥ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ನೋಡುವ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ ಈ ಪಠ್ಯದ ಒಳಗಡೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಿದ್ದೆ, ಅದನ್ನು ಕೂಡ ನೋಡಿ. SSLCಯಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡ್ತೀನಿ, ಅವುಗಳನ್ನು ತಪ್ಪದೇ ನೋಡಿ. ಅಭ್ಯಾಸ ಪ್ರಶ್ನೆಗಳಲ್ಲಿ ಪ್ರಶ್ನೆ ಇತ್ತು, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸ್ಥಾನ ಪಲ್ಲಟಿ ಕ್ರಿಯೆಯನ್ನು ಉಂಟು ಮಾಡ್ತದೆ ಅಂತ ಕೇಳಿದರು. ಅದರಲ್ಲಿ ಡಿ ಆಪ್ಷನ್ ಇದೆ, AgNO3 ದ್ರಾವಣ ಮತ್ತು ತಾಮ್ರದ ಲೋಹ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಈ ಕೆಳಗಿನವುಗಳಲ್ಲಿ ಯಾವ ವಿಧಾನ ಸೂಕ್ತವಾಗಿದೆ ಅಂತ ಕೇಳಿದರೆ ಇಲ್ಲಿ ಸತುವಿನ ಲೇಪನ ಮಾಡೋದು ಅನ್ನೋ ಆಯ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ, ಒಂದು ಧಾತು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರುವ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಈ ಸಂಯುಕ್ತ ನೀರಿನಲ್ಲಿ ಸುಲಭವಾಗಿ ಕರಗ್ತದೆ. ಸಾಮಾನ್ಯವಾಗಿ ಈ ಧಾತು ಯಾವುದಾಗಿರಬಹುದು ಅಂತ ಕೇಳಿದರೆ ಇದರಲ್ಲಿ ಡಿ ಕ್ಯಾಲ್ಸಿಯಂ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ, ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆ ಹೊರತು ಸತುವಿನಿಂದಲ್ಲ, ಕಾರಣ ಏನು ಅಂತ ಕೇಳಿದ್ದಾರೆ. ಇದರಲ್ಲಿ ಸಿ, ಸತು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ, ನಿಮಗೆ ಒಂದು ಸುತ್ತಿಗೆ, ಬ್ಯಾಟರಿ, ಬಲ್ಬ್, ತಂತಿ ಮತ್ತು ಸ್ವಿಚ್ಗಳನ್ನು ನೀಡಲಾಗಿದೆ. ಈ ಕೆಳಗಿನವುಗಳ ಮೂಲಕ ನೀಡಲಾಗಿರುವ ವಸ್ತುಗಳನ್ನು ಹೇಗೆ ಲೋಹ ಮತ್ತು ಅಲೋಹಗಳಾಗಿ ವಿಂಗಡಿಸ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ವಸ್ತುಗಳನ್ನು ಸುತ್ತಿಗೆಯಿಂದ ಬಡಿದು ಹಾಳೆ ಅಥವಾ ತಂತಿಯ ರೂಪಕ್ಕೆ ಬಂದರೆ ಅವು ಲೋಹಗಳು, ಇಲ್ಲದೆ ಹೋದರೆ ಅವು ಅಲೋಹಗಳು. ಇನ್ನೊಂದು, ಕೊಟ್ಟಿರೋ ವಸ್ತುವನ್ನು ತಂತಿಯ ಸಹಾಯದಿಂದ ಬ್ಯಾಟರಿ, ಬಲ್ಬ್ ಮತ್ತು ಸ್ವಿಚ್ಗೆ ಸಂಪರ್ಕವನ್ನು ಮಾಡಿದಾಗ ವಿದ್ಯುತ್ ಪ್ರವಹಿಸಿ ಬಲ್ಬ್ ಉರಿದರೆ ಅದು ಲೋಹ, ಇಲ್ಲದಿದ್ದರೆ ಅದು ಅಲೋಹ. ಮುಂದಿನ ಪ್ರಶ್ನೆ, ಈ ಪರೀಕ್ಷೆಗಳ ಉಪಯುಕ್ತತೆಯನ್ನು ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಲಿಕ್ಕೆ ಬಳಸಲಿಕ್ಕೆ ಹೇಳಿದರೆ ಲೋಹಗಳು ತನ್ಯತೆ, ಕುಟ್ಟತೆ ಹಾಗೂ ವಿದ್ಯುತ್ ವಾಹಕ ಗುಣವನ್ನು ಹೊಂದಿದ್ದಾವೆ. ಅಲೋಹಗಳು ತನ್ಯತೆ, ಕುಟ್ಟತೆ ಹಾಗೂ ವಿದ್ಯುತ್ ವಾಹಕದ ಗುಣ ಹೊಂದಿಲ್ಲ. ಇನ್ನು ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನು, ಎರಡು ಉದಾಹರಣೆಗಳನ್ನು ಕೊಡಲಿಕ್ಕೆ ಕೇಳಿದ್ದಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಲೋಹದ ಆಕ್ಸೈಡ್ಗಳಿಗೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಕೊಡಬಹುದಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ಮುಂದಿನ ಪ್ರಶ್ನೆ, ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನನ್ನು ಪಲ್ಲಟಗೊಳಿಸುವ ಎರಡು ಲೋಹಗಳನ್ನು ಹೆಸರಿಸಿ ಮತ್ತು ಹೈಡ್ರೋಜನನ್ನು ಪಲ್ಲಟಗೊಳಿಸಿದ ಎರಡು ಲೋಹಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಹೈಡ್ರೋಜನನ್ನು ಪಲ್ಲಟಗೊಳಿಸ್ತಕ್ಕಂಥ ಲೋಹಗಳು ಮ್ಯಾಗ್ನೀಸಿಯಂ ಮತ್ತು ಮ್ಯಾಂಗನೀಸ್. ಹೈಡ್ರೋಜನನ್ನು ಪಲ್ಲಟಗೊಳಿಸದ ಲೋಹಗಳು ತಾಮ್ರ ಮತ್ತು ಬೆಳ್ಳಿ. ಮುಂದಿನ ಪ್ರಶ್ನೆ, ಎಂ ಎಂಬ ಲೋಹದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ನೀವು ಆನೋಡ, ಕ್ಯಾಥೋಡ ಹಾಗೂ ವಿದ್ಯುತ್ ವಿಭಜನೆಯ ದ್ರಾವಣವಾಗಿ ಯಾವುದನ್ನು ತೆಗೆದುಕೊಳ್ಳುವಿರಿ ಅಂತ ಕೇಳಿದರೆ ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು, ಕೊಡಬೇಕಿತ್ತು. ಇಲ್ಲಿ ಉತ್ತರ ಏನು ಬರೀಬಹುದು ಅಂದರೆ, ಎಂ ಎಂಬ ಲೋಹದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ವಿಧಾನದಲ್ಲಿ ಆನೋಡು ಅಶುದ್ಧ ಲೋಹ ಅಂದರೆ ಎಂ ದಪ್ಪದಾದ ಫಲಕ, ಕ್ಯಾಥೋಡು ತೆಳುವಾದ ಶುದ್ಧ ಎಂ ಲೋಹದ ಫಲಕ, ವಿದ್ಯುತ್ ವಿಭಜನೆಯ ದ್ರಾವಣ ಎಂ ಲೋಹಿಯ ಲವಣ ದ್ರಾವಣ ಅಂತ ಬರಿಬೇಕು. ಇನ್ನು ಕಬ್ಬಿನ ತುಕ್ಕು ಹಿಡಿಯದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರೆ ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆನೋಡೀಕರಣ, ಮಿಶ್ರ ಲೋಹಗಳನ್ನಾಗಿ ಮಾಡೋದು. ಮುಂದಿನ ಪ್ರಶ್ನೆ, ಅಲೋಹಗಳು ಆಕ್ಸಿಜನ್ನ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳ ವಿಧ ಯಾವುದು ಅಂತ ಕೇಳಿದ್ರು ಆಮ್ಲೀಯ ಆಕ್ಸೈಡ್ಗಳನ್ನೋದು ಸರಿ ಇದೆ. ಮುಂದೆ ಕಾರಣ ಕೊಡಲಿಕ್ಕೆ ಕೇಳಿದರೆ ಪ್ಲಾಟಿನಂ, ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ, ಏಕೆಂದರೆ ಇವು ಹೊಳಿತವೆ, ಕಡಿಮೆ ಕ್ರಿಯಾಪಟುತ್ವ ಹೊಂದಿದ್ದು ಗಾಳಿ ಮತ್ತು ನೀರಿನ ಜೊತೆ ವರ್ತಿಸೋದಿಲ್ಲ, ಇವುಗಳ ಹೊಳಪು ಸುಲಭವಾಗಿ ಮಾಸೋದಿಲ್ಲ ಮತ್ತು ತುಕ್ಕು ಹಿಡಿಯೋದಿಲ್ಲ. ಬಿ ಇದೆ, ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಅದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಈ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಕ್ರಿಯಾತ್ಮಕ ಲೋಹವಾಗಿದ್ದರೂ ಸುಲಭವಾಗಿ ತುಕ್ಕು ಹಿಡಿಯೋದಿಲ್ಲ ಮತ್ತು ಇದು ಉತ್ತಮ ಉಷ್ಣವಾಹಕ. ಇದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ತೆಳುವಾದ ಆಕ್ಸೈಡ್ ಪದರು ಉಂಟಾಗ್ತದೆ. ಈ ಆಕ್ಸೈಡ್ ಪದರು ಅಲ್ಯೂಮಿನಿಯಂ ಮತ್ತಷ್ಟು ನಶಿಸೋದನ್ನು ತಪ್ಪಿಸ್ತದೆ. ಇದರಿಂದ ಅಲ್ಯೂಮಿನಿಯಂ ಪಾತ್ರೆಗಳು ಆಹಾರ ಪದಾರ್ಥಗಳ ಜೊತೆ ವರ್ತಿಸೋದಿಲ್ಲ ಮತ್ತು ಅಡುಗೆ ಮಾಡಲು ಯೋಗ್ಯ ಅಂತ ಬರಿಬೇಕು. ಇನ್ನು ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಲಿಥಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ, ಏಕೆಂದರೆ ಇವು ಎಣ್ಣೆ ಜೊತೆಗೆ ವರ್ತಿಸೋದಿಲ್ಲ.
ಇನ್ನು ಲೋಹೋದ್ಧರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದುರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸ್ತಾರೆ ಅಂತ ಕೇಳಿದರೆ ಇಲ್ಲಿ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸೋದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸೋದು ಸುಲಭ. ಇನ್ನು ಹೊಳಪು ಕಳೆದುಕೊಂಡ ತಾಮ್ರದ ಪಾತ್ರೆಗಳನ್ನು ಈ ಲಿಂಬೆ ಮತ್ತು ಹುಣ್ಣಿನ ರಸದಿಂದ ಸ್ವಚ್ಛಗೊಳಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಈ ತಾಮ್ರ ಗಾಳಿಯಲ್ಲಿನ ತೇವಾಂಶಭರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವರ್ತಿಸಿ ಅದು ತಾಮ್ರದ ಕಾರ್ಬೋನೇಟ್ ಆಗ್ತದೆ. ಇದರಿಂದ ತಾಮ್ರದ ಪಾತ್ರಗಳು ತಮ್ಮ ಹೊಳಪುಳ್ಳ ಕಂದು ಬಣ್ಣದ ಮೇಲ್ಮೈ ಕಳೆದುಕೊಂಡ ಹಸಿರು ಬಣ್ಣದ ತಾಮ್ರದ ಕಾರ್ಬೋನೇಟ್ ಪದರ ಕಳೆದುಕೊಳ್ತವೆ. ಈ ಲಿಂಬೆ ಹಾಗೂ ಹುಣಸೆ ಹಣ್ಣಿನ ರಸದಲ್ಲಿರುವ ಆಮ್ಲ ತಾಮ್ರದ ಕಾರ್ಬೋನೇಟ್ ಜೊತೆ ವರ್ತಿಸಿ ಅದನ್ನು ತಟಸ್ಥೀಕರಿಸಿ ಕಾರ್ಬೋನೇಟ್ ಪದರನ್ನು ಹೋಗಲಾಡಿಸ್ತದೆ. ಇನ್ನು ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆ ವಿನಃ ಉಕ್ಕನ್ನೆಲ್ಲ. ಕಾರಣ ಕೊಡಿ. ತಾಮ್ರ ಕಬ್ಬಿಣಕ್ಕಿಂತ ಉತ್ತಮ ಉಷ್ಣವಾಹಕ, ಉಕ್ಕು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ, ಹಬೆಯ ಜೊತೆ ಪ್ರತಿವರ್ತಿಸೋ ಸಾಧ್ಯತೆ ಇದೆ. ಆದರೆ ತಾಮ್ರ ಹಬೆ ಬಿಸಿ ನೀರಿನ ಜೊತೆ ವರ್ತಿಸೋದಿಲ್ಲ ಅಂತ ಬರಿಬೇಕು. ಇನ್ನು ರಾಸಾಯನಿಕ ಗುಣದ ಆಧಾರದ ಮೇಲೆ ಲೋಹ ಅಲೋಹಗಳ ವ್ಯತ್ಯಾಸ ಬರಿಬೇಕಾಗಿತ್ತು. ಸೊ ಲೋಹಗಳು ವಿದ್ಯುತ್ ವಿಭಜನೀಯ, ಅಲೋಹಗಳು ವಿದ್ಯುತ್ ಋಣೀಯ, ಲೋಹಗಳು ಆಕ್ಸೈಡ್ಗಳಲ್ಲಿ ಪ್ರತ್ಯಾಮ್ಲೀಯ ಗುಣ ಹೊಂದಿದ್ದಾವೆ, ಆಮೇಲೆ ಅಲೋಹಗಳು ಆಕ್ಸೈಡ್ಗಳ ಆಮ್ಲೀಯ ಗುಣವನ್ನು ಹೊಂದಿದ್ದಾವೆ. ಇವು ಸಾರರಿಕ್ತ ಆಮ್ಲಗಳೊಂದಿಗೆ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟ ಮಾಡುತ್ತದೆ. ಇದು ಸಾರರಿಕ್ತ ಆಮ್ಲಗಳೊಂದಿಗೆ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟ ಮಾಡೋದಿಲ್ಲ. ಇದು ನೀರಿನ ಜೊತೆ ವರ್ತಿಸಿ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡ್ ಉಂಟು ಮಾಡ್ತದೆ. ಇದು ನೀರಿನ ಜೊತೆ ವರ್ತಿಸೋದಿಲ್ಲ ಅಂತ ಬರಿಬೇಕು. ಇನ್ನು ಪ್ರತ್ಯೂಷನು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಸಿದ್ದಾನೆ. ಚಿತ್ರದಲ್ಲಿ ತೋರಿಸಿರುವಂತೆ ಪರ್ನಾಳವನ್ನು ತಲೆ ಕೆಳಕಾಗಿ ಮಾಡಿ ಬಿಡುಗಡೆಯಾದ ಅನಿಲವನ್ನು ಸಂಗ್ರಹಿಸಿದ್ದಾನೆ ಅಂತ ಕೇಳಿದರೆ ಸೊ ಈ ತನ್ನಾಗಿರ್ತಕ್ಕಂಥ ಚಿತ್ರವನ್ನು ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಬಿಡಿಸ್ಬೇಕಾಗ್ತದ. ಪ್ರಶ್ನೆ ನೋಡಿ, ಸಂಗ್ರಹಿಸಿದ ಅನಿಲಗಳ ವರ್ತನೆ ಇವುಗಳ ಮೇಲೆ ಹೇಗಿರ್ತದೆ? ಶುಷ್ಕ ಲಿಟ್ಮಸ್ ಕಾಗದ ಯಾವುದೇ ಬದಲಾವಣೆ ಇಲ್ಲ. ತೇವವಿರುವ ಲಿಟ್ಮಸ್ ಕಾಗದ ನೀಲಿ ಲಿಟ್ಮಸ್ ಅನ್ನು ಅದು ಕೆಂಪು ಬಣ್ಣಕ್ಕೆ ತಿರುಗಿಸ್ತದೆ. ಇನ್ನು ಇಲ್ಲಿ ನಡೀತಕ್ಕಂಥ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಿದ್ದಾರೆ. ಸಲ್ಫರ್ ಪ್ಲಸ್ ಆಕ್ಸಿಜನ್ ಇಟ್ ಗಿವ್ಸ್ ಟು ಸಲ್ಫರ್ ಡೈಆಕ್ಸೈಡ್, ಎಸ್ ಪ್ಲಸ್ O2 ಇಟ್ ಗಿವ್ಸ್ ಟು SO2 ಅಂತಕ್ಕಂಥದ್ದು ಇತ್ತು. ಇಷ್ಟಿತ್ತು ಈ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ, ಜಸ್ಟ್ ನೀವು ಹೋಗಿ ಅವುಗಳನ್ನು ಒಂದ್ಸರಿ ವಾಚ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.